ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಆಳವಾಗಿ ನಾವೇನ್ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಬರೀತೀವಿ, ಅದನ್ನೇ ಪ್ರಬಂಧ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಕೆಲವೊಂದು ಪ್ರಬಂಧಗಳು ಹೆಂಗಿರ್ತದೆ ಅಂತ ಹೇಳಿದ್ರೆ, ಇವಾಗ ಉದಾಹರಣೆಗೆ ಪರಿಸರ ಮಾಲಿನ್ಯದ ಬಗ್ಗೆ ಕೇಳ್ತಾರೆ, ಅಲ್ಲಿ ಬರೀ ಸಮಸ್ಯೆಗಳೇ ಇರ್ತದೆ. ಸಮಸ್ಯೆಗಳಿದ್ದಾಗ ಅದನ್ನ ಪ್ರೆಸೆಂಟ್ ಮಾಡೋದು ಏನಿದೆ, ಕರೆಕ್ಟ್ ಅಲ್ವಾ? ನಿಜ ಅಲ್ವಾ? ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಮತದಾನದ ಬಗ್ಗೆ ಕೇಳ್ತಾರೆ, ವೋಟಿಂಗ್ ಬಗ್ಗೆ ಕೇಳ್ತಾರೆ. ಅಲ್ಲೇನ್ ಮಾಡ್ಬೇಕಾಗ್ತದೆ, ಅನುಕೂಲಗಳ ಬಗ್ಗೆನೇ ಜಾಸ್ತಿ ಮಾತಾಡಬೇಕಾಗ್ತದೆ, ಮತ್ತೆ ನಮ್ಮ ದೇಶದ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಹೋಗ್ಬೇಕಾಗ್ತದೆ. ಹಾಗಾಗಿ ಗಾದೆ ಮಾತಲ್ಲ ನಿಮಗೆ ಇಲ್ಲಲ್ಲ, ನಿಮ್ಗೆ ಪರೀಕ್ಷೆನಲ್ಲಿ ಇದನ್ನ ಎಷ್ಟು ಅಂಕ ಕೇಳ್ತಾರೆ, ಒಟ್ಟು 5 ಅಂಕಕ್ಕೆ ಪ್ರಬಂಧವನ್ನ ಕೇಳ್ತಾರೆ. ಪ್ರಬಂಧವನ್ನ ಬರೀಬೇಕಾದ್ರೆ ಇವಾಗ ಉದಾಹರಣೆಗೆ ಏನೋ ಪರಿಸರ ಮಾಲಿನ್ಯ ಅಂತ ಕೊಟ್ಟರು ಅಂತ ಅನ್ಬೋದು ಅಲ್ವಾ? ಅಂದ್ರೆ ಇಲ್ಲಿ ನಿಮ್ಮ ನಿರೂಪಣೆ ಅಂದ್ರೆ ನಿಮ್ಮ ಸೃಜನಶೀಲತೆಯನ್ನ ಚೆಕ್ ಮಾಡ್ತಾರೆ. ಅದನ್ನ ಬರಿಬೇಕಾದ್ರೆ ಕೆಲವೊಂದು ಪಾಯಿಂಟ್ಗಳು ನಿಮಗೆ ಗೊತ್ತಿರಬೇಕು. ಪೀಠಿಕೆ, ಆಮೇಲೆ ವಿವರಣೆ, ನೇರ ಉಪಸಂಹಾರಕ್ಕೆ ಹೋಗಿದ್ದೀರಾ? ಪರಿಸರ ಮಾಲಿನ್ಯ ಅಂತ ಹೇಳಿದ್ದೀರಲ್ಲ ನೀವು, ಅನಾನುಕೂಲಗಳು ಹೆಚ್ಚಾಗಿರ್ತವೆ. ಅನಾನುಕೂಲ, ಆಮೇಲೆ ಪರಿಹಾರ ಮಾರ್ಗಗಳು, ಅದಾದ್ಮೇಲೆ ಉಪಸಂಹಾರ. ಇದನ್ನ ನೀವೇನ್ ಮಾಡ್ಬೇಕಾಗ್ತದೆ, ಸಬ್ಹೆಡ್ಡಿಂಗ್ ಹಾಕೊಂಡು ಬರಿಬೇಕಾಗ್ತದೆ. ಪೀಠಿಕೆ ಅಂತಂದ್ರೆ ಏನು, ಯಾವ್ದನ್ನ ಪೀಠಿಕೆ ಅಂತ ಕರೀತೀವಿ? ಪರಿಸರ ಮಾಲಿನ್ಯ ಅನ್ನೋದ್ರ ಬಗ್ಗೆ ಇಂಟ್ರೊಡಕ್ಷನ್ ಆಗಬೇಕು, ಅದರ ಡೆಫಿನೇಷನ್ ಅನ್ನ ಬರೀಬೇಕು, ಅದ್ರ ವಿವರಣೆಯನ್ನ ಬರೀಬೇಕು. ಪ್ರಕೃತಿ ಹಾಳಾಗುವಂತಹ ಒಂದು ಸ್ಥಿತಿಗೆ ನಾವೇನನ್ನ ಕರಿತೀವಿ, ಪರಿಸರ ಮಾಲಿನ್ಯ ಅಂತ ಹೇಳಿ ಕರೀತೀವಿ. ಕರೆಕ್ಟ್ ಅಲ್ವಾ? ಇಂದು ಪರಿಸರ ಮಾಲಿನ್ಯ ಅಂದ್ರೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಯಥೇಚ್ಛವಾಗಿ ನಾವು ಇವತ್ತು ಪರಿಸರ ಮಾಲಿನ್ಯವನ್ನ ಕಾಣ್ತಾ ಇದ್ದೀವಿ. ಹಾಗಾಗಿ ಪ್ರಸ್ತುತ ಈ ಪ್ರಬಂಧದೊಳಗಡೆ ನಾವೇನ್ ಮಾಡ್ತಾ ಇದ್ವಿ, ಪರಿಸರ ಮಾಲಿನ್ಯದ ಬಗ್ಗೆ ತಿಳ್ಕೊಳ್ಳೋದ್ರ ಮುಖಾಂತರ ಅದನ್ನು ಪರಿಹಾರ ಮಾಡುವಂತಹ ಮಾರ್ಗಗಳು ಯಾವ್ಯಾವುದು, ಆ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂತಹ ದಾರಿಗಳು ಯಾವ್ಯಾವುದು ಅಂತ ಹೇಳಿ ನಾವು ಕಂಡುಕೊಳ್ತಾ ಹೋಗ್ತೀವಿ. ಇದು ಪೀಠಿಕೆನಲ್ಲಿ ನೀವು ಹೇಳ್ಬೋದು. ವಿವರಣೆ, ನಾವು ಪರಿಸರ ಮಾಲಿನ್ಯ ಅಂತ ಹೇಳಿದಾಗ ಪ್ರಮುಖವಾಗಿ ಯಾವ್ಯಾವ ಪರಿಸರ ಮಾಲಿನ್ಯವನ್ನು ಗುರುತಿಸ್ತೀವಿ? ವಾಯು ಮಾಲಿನ್ಯ, ಭೂ ಮಾಲಿನ್ಯ, ಜಲ ಮಾಲಿನ್ಯ ಮತ್ತೆ ಶಬ್ದ ಮಾಲಿನ್ಯ ಅಂತ ಹೇಳ್ಬಿಟ್ಟು 4 ವಿಧಾನಗಳಲ್ಲಿ ಗುರುತಿಸ್ತಾ ಹೋಗ್ತೀವಿ. ವಾಯು ಮಾಲಿನ್ಯ